ಸಮುದ್ರ ದಂಡೆಯಲ್ಲಿ ಕೆಂಪು ಬಣ್ಣದ ಲೈಫ್ ರಾಫ್ಟ್ ತೇಲಿ ಬಂದು ಒಮ್ಮೆಲೆ ಅಲ್ಲಿನ ಸ್ಥಳೀಯರು ಆತಂಕಗೊಂಡು ಪೊಲೀಸರಿಗೆ ಮಾಹಿತಿ ನೀಡಿದ ಘಟನೆ ಕುಮಟಾ ತಾಲೂಕಿನ ಬಾಡ ಕಡಲ ತೀರದಲ್ಲಿ ನಡೆದಿದೆ. ಸಮುದ್ರ ದಾಳದಿಂದ ತೇಲಿ ಬಂದು ಬಾಡ ಕಡಲ ತೀರದಲ್ಲಿ ದಡ ಸೇರಿದ ಈ ರಾಫ್ಟ್ ಸ್ಥಳೀಯರಿಗೆ ಕೆಲಕಾಲ ಆತಂಕ ಸೃಷ್ಟಿಯಾಗುವಂತೆ ಮಾಡಿತು. ರಾಫ್ಟ್ ತೇಲಿ ಬಂದಿರುವುದನ್ನು ಕಂಡ ಅಲ್ಲಿನ ಸ್ಥಳೀಯರು ಕರಾವಳಿ ಕಾವಲು ಪಡೆ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕಾಗಮಿಸಿದ ಪೊಲೀಸ್ ಅಧಿಕಾರಿಗಳು ಪರಿಶೀಲಿಸಿದ್ದು ಇದು ಮೀನುಗಾರರನ್ನು ರಕ್ಷಿಸಬಹುದಾದ ಲೈಫ್ ರಾಫ್ಟ್ ಎಂದು ಗುರುತಿಸಿದ್ದಾರೆ. ಗೂಡಿನಂತೆ ವಿಚಿತ್ರ ರೀತಿಯಲ್ಲಿ ಕಾಣುವ ರಾಫ್ಟ್ ಸಮುದ್ರದಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಬಳಸಲಾಗುತ್ತದೆಯಂತೆ. ಗಾಳಿ ತುಂಬಬಹುದಾದ ರಾಫ್ಟ್ ಕರಾವಳಿ ಭಾಗದಲ್ಲಿ ತೆಪ್ಪ ಎಂದು ಕರೆಯಲಾಗುತ್ತದೆ. ಯಾವುದೇ ಎಂಜಿನ್ ಹೊಂದಿರದ ಲೈಫ್ ರಾಫ್ಟ್ ಗಾಳಿ ತುಂಬಿದಾಗ ತುರ್ತು ಪರಿಸ್ಥಿತಿಯಲ್ಲಿ ಇದನ್ನ ಧರಿಸುವವರನ್ನು ನೀರಿನಲ್ಲಿ ತೇಲುವಂತೆ ಸಹಾಯ ಮಾಡುತ್ತದೆ. ಸಮುದ್ರದಲ್ಲಿ ಆಕಸ್ಮಿಕ ಘಟನೆಗಳು ಎದುರಾದಾಗ ಬದುಕುಳಿಯುವಿಕೆಗೆ ಲೈಫ್ ರಾಫ್ಟ್ ನೆರವಾಗುತ್ತದೆ. ತುರ್ತು ನೀರಿನ ಡೀಚಿಂಗ್ ಸಂದರ್ಭದಲ್ಲಿ ವಿಶ್ವಾಸಾರ್ಹ ಮತ್ತು ಸುರಕ್ಷಿತ ತೇಲುವ ವ್ಯವಸ್ಥೆಯನ್ನು ಒದಗಿಸಲು ಲೈಫ್ ರಾಫ್ಟ್ ಸಹಕಾರಿಯಾಗಲಿದೆ. ಗಾಳಿ ತುಂಬಬಹುದಾದ ರಾಫ್ಟ್ ಬದುಕುಳಿಯುವ ಕಿಟ್ಗಳಿಂದ ಕೂಡಿದೆ. ಹೊರದೇಶದ ಸಮುದ್ರದಲ್ಲಿ ಅಪಾಯಕ್ಕೆ ಸಿಲುಕಿದವರನ್ನು ರಕ್ಷಣೆ ಮಾಡಲು ಮುಂದಾದ ಸಂದರ್ಭದಲ್ಲಿ ಈ ಲೈಫ್ ರಾಫ್ಟ್ ತೇಲಿ ಬಂದಿರಬಹುದು ಎಂದು ಕರಾವಳಿ ಕಾವಲು ಪಡೆ ಪೊಲೀಸರು ಅಂದಾಜಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.